ಐಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನಿರ್ಲಿಲ್ಲ. ನೀವಲ್ಲ, ನಾನೇನ್ ಹೋಗಿ ಐಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಇರ್ಲಿಲ್ಲ. ಅದೆಲ್ಲ ಮಾಡಬಾರ್ದು. ನಾನು ಮಾಡ್ತೀನಿ. ಐಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಟೇಟ್ಮೆಂಟ್ ತಗೊಂಡಿರೋದು ಇವರೇ ನಂದು ಪಾಸ್ ಹೈಕೋರ್ಟ್ ಇದು ತಗೊಂಡಿರೋದು ಇವರೇ. ನೋಡ್ಕೊಳ್ಳಿ, ಒಂದ್ ನಿಮಿಷ ನೋಡಿ, ಹಾಗೆ ನೋಡಿ. ಇವರೇ, ಅದು HSR ಅಲ್ಲಿ ಇದ್ದಾರೆ ಇವರು. ಇನ್ನೊಂದು ಲೇಡಿ ಕೂಡ ಇದ್ದಾರೆ, ಅವ್ರನ್ನೂ ತೋರಿಸ್ತೀನಿ, ಹಂಗೆ ನೋಡ್ತಾ ಇರಿ ಒಂದ್ ನಿಮಿಷ. ಇಲ್ಲಿ ಏನೇನ್ ನಡೀತಿದೆ ಅಂತ ಎಲ್ಲ ನಾನು ತೋರಿಸ್ತೀನಿ. ನೋಡಿ, ಹಾಗೆ ನೋಡಿ. ಇವರೇ ಸರಿಯಾಗಿ ನೋಡ್ಕೊಳ್ಳಿ. ಇವರೇ ನನ್ನ ಸ್ಟೇಟ್ಮೆಂಟ್ ಪಾಸ್ ಕೊಡ್ ತಗೊಂಡಿದ್ದು. ಹೋಗ್ತಾ ಇರೋದ್ ನೋಡಿ, ಹೇಗ್ ಹೋಗ್ತಾ ಇದಾರೆ. ಏನಮ್ಮ ತೋರಿಸ್ತೀನಿ ನಾನು. ತೋರಿಸ್ತೀನಿ. ಅವರೇ ನೋಡ್ಕೊಳ್ಳಿ. ಹಂಗೆ ಇರಿ ನೀವು. ಲೇಡಿ ಇದ್ದಾರೆ, ಅವ್ರನ್ನೂ ನೋಡಿದೆ ನಾನು. ಅವ್ರ ಮೇಲೆ ಹೋಗಿದ್ದಾರೆ, ಬಂದ್ರೆ ನಾನು ಮಾಡ್ತೀನಿ. ತುಂಬಾ ರೋಲ್ ಕಾಲ್ಸ್ ಗಾಯ್ಸ್, ತುಂಬಾ ಅಂದ್ರೆ ತುಂಬಾ. ಇದನ್ನೆಲ್ಲ ನಾನು ಈಚೆ ಹಾಕ್ತೀನಿ, ಬಿಡಲ್ಲ. ಇರ್ಲಿ ನೋಡಿ, ನೋಡ್ಕೊಳ್ಳಿ. ಇವರೇ ಹೈಗ್ರೌಂಡ್ ಪೊಲೀಸ್ ಅಂದ್ರೆ ನಂದು ಇದು ತಗೊಂಡಿರೋದು ಇವರೇ ನೋಡಿ. ಇವರೇ, ನಾನು HSR ಅಲ್ಲಿ ಇನ್ನೊಂದು ಕಂಪ್ಲೇಂಟ್ ಆಗಿತ್ತು ಅಂತ ಬಂದಿದ್ದೆ. ಆ ಟೈಮಲ್ಲಿ ಇವ್ರನ್ನ ನೋಡಿದೀನಿ ನಾನು. ಇನ್ನೊಂದು ಲೇಡಿನೂ ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದೀವಿ. ಯಾರು ಎದ್ರಕೊಳಲ್ಲ, ಯಾರು ಕಾನೂನು ವಿರುದ್ಧ ಬರಲ್ಲ ಅಂತ ನಾನ್ ಬಂದು ತೋರಿಸ್ತೀನಿ. ಕಾನೂನು ವಿರುದ್ಧ ಯಾರು ಬರಲ್ಲ, ಏನು ಆಗಲ್ಲ ಅಂತ ತಾನೇ ಇಷ್ಟು ಅಡ್ವಾಂಟೇಜ್ ತಗೊಂಡಿರೋದು. ನಾನ್ ತೋರಿಸ್ತೀನಿ. ನನಗೆ ತೇಜೋವಧಿ ಮಾಡಿರೋದು ಎಲ್ಲಾನು ಇವಾಗ ನಾನು ಎಲ್ಲಾನು ನಿಮ್ಗೆ ತೋರಿಸ್ತೀನಿ. ನನ್ನ ಸಾವಿಗೆ ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ನಾನು ಏನಾರ ಸೂಸೈಡ್ ಮಾಡ್ಕೋತೀನಿ, ನಾನು ನಿಜವಾಗ್ಲೂ ಸೂಸೈಡ್ ಮಾಡ್ಕೋತೀನಿ. ಇವ್ರ ಹೆಸರು ಬರ್ದೇನೆ ಸೂಸೈಡ್ ನನ್ನ ಲೈಫ್ ನ ಸೋಷಿಯಲ್ ಮೀಡಿಯಾದಲ್ಲಿ ಬೇಡದೇ ಇರೋದ್ನೆಲ್ಲ ಮಾಡಿ ಸೃಷ್ಟಿ ಮಾಡಿದ್ದಾರೆ. ನಾನು ಇವ್ರನ್ನಂತೂ ಸುಮ್ಮನೆ ಬಿಡೋದೇ ಇಲ್ಲ. ಇವ್ರು ನನ್ನ ಲೈಫ್ ನ ಹಾಳು ಮಾಡಿದ, ಸೂಸೈಡ್ ಮಾಡ್ಕೊಂಡೆ ರೇಜ್ ತಂದು ಇಟ್ಟಿದ್ದಾರೆ ಗೈಸ್. ಎಷ್ಟು ನನಗೆ ಅವಮಾನ ಆಗ್ತಿದೆ ಅಂದ್ರೆ, ನಾನು ಮಾಡದೇ ಇರೋದ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಮಾಡ್ದೇ ಇರೋದ್ನೆಲ್ಲ ನಾನು ಸೃಷ್ಟಿ ಮಾಡಿ ನನ್ನ ಲೈಫ್ ನ ಬೀದಿಗೆ ತಂದು ಇಟ್ಟಿದ್ದಾರೆ ಗೈಸ್. ಬೀದಿಗೆ ತಂದು ಇಟ್ಟಿದ್ದಾರೆ ನನ್ನ. ಬಿಡಲ್ಲ, ಇವತ್ತು ಯಾರನ್ನೂ ಬಿಡಲ್ಲ. ಅವ್ರನ್ನ ಕರ್ಸಿ ಇದನ್ನ ನಾನೆಲ್ಲ ಮಾಡ್ತೀನಿ. ಕರ್ಸಿ ಅವ್ರಿಗೆ. ಲಾಸ್ಟ್ ಇದು ತೇಜೋವಧಿ ಮಾಡೋದಂತ ನಿಮ್ದು ಒಂದು FIR ಆಗಿತ್ತಲ್ಲ, ನೀವೇ ಅಲ್ವಾ ಸೈನ್ ಎಲ್ಲ ಹಾಕಿ ಕೊಟ್ಟಿರೋದು. ನನಗೆ ಅವ್ರನ್ನ ಕರ್ಸಿ ಇವಾಗ ಮಾತಾಡ್ಬೇಕು ನಾನು. ಈಗ ಅವ್ರಿಗೆ ಫೋನ್ ಮಾಡ್ತೀನಿ, ಮಾಡಿದ್ದೇನೆ, ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಸೊ ಲೊಕೇಶನ್ ತೊಗೊಳ್ತೀನಿ, ತೊಗೊಂಡ್ಬಿಟ್ಟು ಸಾಹೇಬ್ರು ಹೇಳಿದಾರೆ ಆಲ್ರೆಡಿ ಮಾತಾಡ್ಸಿದ್ನಲ್ಲ. ಈಗಾಗ್ಲೇ 2 ತಿಂಗಳು ಆಗ್ತಿದೆ ಸರ್, 2 ತಿಂಗಳು ಆಗ್ತಿದೆ. ಅವ್ರನ್ನ ಜಸ್ಟ್ ನಿಮಗೆ ಕರ್ಸೋದಕ್ಕೆ 2 ತಿಂಗಳು ಬೇಕಾ? 2 ತಿಂಗಳು ಆಗ್ತಿದೆ. ಇವಾಗ ನನ್ಗೆ ಅಷ್ಟು ಟೈಮ್ ಇಲ್ಲ. ಯಾಕೆ ಗೊತ್ತಾ, ನನ್ನ ಸಿಚುವೇಶನ್ ಬೇರೆ ಇದೆ. ನೀವು ಅರ್ಥ ಮಾಡ್ಕೊಳ್ಳಿ ಅದನ್ನ. ನನಗೆ ಅಷ್ಟು ಟೈಮ್ ಇಲ್ಲ. ಈಗಾಗಲೇ ನಾನು ತುಂಬಾ ಟೈಮ್ ಕೊಟ್ಟಿದ್ದೀನಿ. ನಿಮ್ಗೆ ತುಂಬಾ ಸಲ ಕಾಲ್ ಮಾಡಿದ್ದೀನಿ. ಎಷ್ಟು ಸತಿ ಕಾಲ್ ಮಾಡಿ ರಿಸೀವ್ ಮಾಡಿದ್ರೆ, ಅವ್ರನ್ನ ಕೇಳಿದ್ರೆ ಅವ್ರು ನಿಮ್ಮನ್ನ ಹೇಳ್ತಾರೆ, ನಿಮ್ನ ಕೇಳಿದ್ರೆ ಅವ್ರು ಈಗಾಗಲೇ ಡೀಟೇಲ್ಸ್ ತೆಗೆದು ಕೊಟ್ಟಿದ್ದೀನಿ ಅವ್ರಿಗೆ. ಅವ್ರು ಕಾಲ್ ಮಾಡಿ ನೀವು ಅಂತ ಹೇಳಿದ್ರು. ರಾಮಚಂದ್ರ ಅಂದ್ರೆ ನೀವೇ ಅಲ್ವಾ, ನಿಮಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ಅವ್ರು ಕೇಳಿದಾಗ ಅವ್ರು ಹೇಳ್ತಾರೆ ಇವಾಗ ನಿಮ್ ಏನ್ ಕರಿ, ಅವ್ರನ್ನ ಕರ್ಸಿ. ಓಕೆ ಫೈನ್, ಕರ್ಸಿ. ಗೈಸ್, ಯಾರು ಇದರಿಂದ ಹೋಗ್ಬೇಡಿ, ಹಿಂಗೆ ನೋಡ್ತಾ ಇರಿ. ನಾನು ಇನ್ನು ಬಿಡೋದೇ ಇಲ್ಲ. ಇಲ್ಲಿವರೆಗೂ ಇಷ್ಟು ದಿನ ಬಿಟ್ಟಿದೆ ಆಯ್ತು, ಇನ್ನು ಬಿಡಲ್ಲ. ನೋಡ್ತಾ ಇರಿ ಹಾಗೆ. ಸಾರಿ, ಎಲ್ಲಿ ಕೇಳಿದಾರಂತೆ? ಯಾರ ಹತ್ರ ಕೇಳಿದಾರಂತೆ? ಸಾರಿ, ಇದೆಲ್ಲ ಬೇಡ. ಈ ಕತೆಗಳೆಲ್ಲ ನನ್ನ ಹತ್ರ ಅವ್ರು ನೀವು ಕೇಳಿ, ಅವ್ರಿಗೆ ಹೇಳ್ಬೇಡಿ ಅಂತ ಹೇಳಿ. ಯಾರು ನನಗೆ ಬಂದ ನೀನು ಕೇಳಿ ಸಾರಿ ಕೇಳೋಂಥದ್ದಲ್ಲ. ಅವ್ನು ಮಾಡಿರೋ ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಮಾಡಿರೋದು.
ಸಾರಿ ಕೇಳ್ಬಿಟ್ರೆ ಅಲ್ಲ ಒಂದು ಹೆಣ್ಣಿಗೆ ಸೂಸೈಡ್ ಮಾಡ್ಕೊಳೋ ರೇಂಜು. ನಮಗೆ ನೋಡಿ ಸರ್, ನಿಮ್ಮ ಮೇಲೆ ರೆಸ್ಪೆಕ್ಟ್ ಇದೆ. ಪೊಲೀಸ್ ಅಂದ್ರೆ ಒಬ್ರು ಹೆಣ್ಮಕ್ಳಿಗೆ ರಕ್ಷಣೆ ಅಂತ ಹೇಳ್ತಾರೆ. ಪೊಲೀಸು ಡಾಕ್ಟರ್ಗೆ ಮರ್ಯಾದೆ ಕೊಡ್ತೀವಿ ನಾವು, ಆಯ್ತಾ? ನನಗೆ ಸೂಸೈಡ್ ನೀವು ನೋಡಿದೀರಾ ವಿಡಿಯೋದಲ್ಲಿ, ನನಗೆ ಸೂಸೈಡ್ ಮಾಡ್ಕೊಂಡು ನಾನು ನಿಜವಾಗ್ಲೂ ಮಾಡ್ಕೋತೀನಿ. ಇವತ್ತು ನೀವು ಕರ್ಸ್ಲೇಬೇಕು, ನಾನು ವೇಟ್ ಮಾಡ್ತೀನಿ. ಎಷ್ಟೋದಾರ ನಾವು ವೇಟ್ ಮಾಡಿ ಕರ್ಸಿ ಅಷ್ಟೇ. ನಿಮ್ಗೆ ಏನಿಲ್ಲ, ಕರ್ಸಿ ಅಷ್ಟೇ. ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಲೇಡಿನೂ ಇದ್ರು ಸರ್, ನೋಡ್ಕೊಳ್ಳಿ. ಗೊತ್ತಾಗುತ್ತೆ. ಹೋರಾಟ ಮಾಡೇ ಮಾಡ್ತೀನಿ ನನ್ಗೆ ಸಿಗೋವರೆಗೂ. ಹಿಂಗಿಂಗ್ ಅಂದ್ರೆ ನನ್ಗ ಅಂತಂದ್ರೆ ಎಲ್ಲ ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ನೋಡಿ ಗೈಸ್. ಅಪ್ಪ ದೇವ್ರೆ, ಇಷ್ಟು ಎಜುಕೇಟೆಡ್ ಆಗಿ ಅನ್ಎಜುಕೇಟೆಡ್ ಅವ್ರ ಜೀವನ ಏನಾಗ್ಬೇಕು. ಕರ್ಸಿ ನೋಡಿ ಗೈಸ್, ಮಂಡ್ಯದಲ್ಲಿಲ್ಲ, ಏನೂ ಇಲ್ಲ. ಇದು ಪ್ಲಾನ್, ಇಲ್ಲಿಂದನೂ ಪ್ಲಾನ್ ಆಗ್ತಾ ಇದೆ, ಗೊತ್ತಾಗ್ತಿದೆ ನನಗೆ. ಅವ್ರಿಗೆ ಅಷ್ಟು ಇದು ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಕೂಡ ಡ್ರಾಮಾ ಮಾಡ್ತಾ ಇದ್ದಾರೆ, ಗೊತ್ತಾಗ್ತಿದೆ. ನೋಡಿ ನೀವೇ ನೋಡಿ, ನಿಮ್ಗೆ ಸತ್ಯ ಗೊತ್ತಾಗುತ್ತೆ ನೋಡಿ. ಇಲ್ಲಿಗೆ HSR ಅಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು, ತೇಜವಧಿ ಮಾಡಿದ್ರು ಅಂತ ನಾನು ಒಂದು ಕಂಪ್ಲೇಂಟ್ ಆಗಿದ್ದೆ. ಇಲ್ಲಿ ನಾನು ಎಂಕ್ವೈರಿಗೆ ಬಂದಾಗ ಅಲ್ಲಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತವರು ನಂದು ಪಾಸ್ಕೋಡ್ EMI ತಗೊಂಡು FIR ಆಗಿದೆ ಅಂತ ಹೇಳಿ ನನ್ನ PG ಇಂದ ಬಂದು ಕರ್ಕೊಂಡು ಹೋಗಿ ಅಲ್ಲಿ ಇವರು ಈ ಲೇಡಿನೇ ಹೋಗ್ತಾ ಇರೋದು ನೋಡಿ ಗೈಸ್. ಈ ಲೇಡಿ ಹೋಗ್ತಾ ಇರೋದು ನೋಡಿ ಗೈಸ್. ರೋಲ್ ಕಳ್ಸು. ಇವಳು ನೋಡ್ಕೊಳ್ಳಿ, ಅಲ್ಲಿಂದ ನಂದು ಪಾಸ್ಕೋಡ್ ತಗೊಂಡಿರೋದು ಇವಳು ಇಲ್ಲಿ ಕಾಣ್ತಿದಾರಲ್ಲ. ತಗೊಂಡಿದ್ದು ಇವ್ರೆ. ಹಂಗೆ ಒಂದೊಂದು